ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ಬೆಳಗಿನ ಶುಭೋದಯಗಳು ಗೈಸ್. ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಪುಟ್ಮಾಲ್ ಅವರ ತೋಟದಿಂದ. ಸೊ ಬಂದಿದೀವಿ ಈಗ ಇಲ್ಲಿ ನೋಡಿ, ಫುಲ್ ಲೈಟಿಂಗ್ಸ್ ಎಲ್ಲ ಮಾಡ್ಸಿದ್ದಾರೆ ಗೈಸ್. ನೋಡುವ ಪುಟ್ಮಾಲ್ ಅವರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ನೆನ್ನೆ ನೈಟೇ ಬರ್ಬೇಕಾಗಿತ್ತು, ಸೊ ಲೇಟ್ ಆಗಿ ಟೈರ್ಡ್ ಆಗಿ ಬಂದಿಲ್ಲ. ಇವಾಗ ನೋಡುವ ಪುಟ್ಮಾಲ್ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಗೈಸ್. ಗೈಸ್ ಇದಾರೆ ನೋಡಿ ಮಲ್ಲವರು, ಫುಲ್ ನೈಟ್ ಎಲ್ಲ ನಿದ್ಗೆಟ್ಬಿಟ್ಟು ಕಣ್ಣೆಲ್ಲ ಹೋಗ್ಬಿಟ್ಟೆ ಅಣ್ಣಂಗೆ. ಹಾಯ್ ಪುಟ್ಮಾಲ್ ಅವರೇ, ತುಂಬಾ ತುಂಬಾ ಸಾರಿ, ಫುಲ್ ಟೈರ್ಡ್ ಆಗ್ಬಿಟ್ಟಿದೆ. ನೈಟ್ ಬೇಜಾರ್ ಮಾಡ್ಕೋಬೇಡಿ. ನೈಟ್ ಎಷ್ಟೊತ್ತಾಯ್ತು ಬಂದ್ರಿ? 9:30 ಬರೋನು. ಮಳೆ ಬಂದ್ಬಿಡ್ತು. ಊಟಕ್ಕೆ ಅರ್ಧ ಗಂಟೆ ಒಳ್ಳೆ ಊಟ ಮಾಡ್ಕೊಂಡ್ರಿ. ಸಾಯಂಕಾಲ ನಮ್ಗೆ 8 ಗಂಟೆಗೆ ಮಳೆ ಅಂತ. ಪುಟ್ಮಾಲ್ ಅವರು ರೆಡಿ ಆಗ್ತಿದ್ದಾರೆ ಗೈಸ್. ಕೊಡೋ ಕಯ್ಯ. ವೆಲ್ಕಮ್ ಗೈಸ್. ಪುಟ್ಮಾಲ್ ಅವರು ತಣ್ಣೀರಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ ಗೈಸ್. ಇವಾಗ ಅಲ್ಲಿ ಬೆಳಗ್ಗೆ 4 ಗಂಟೆ ರಾತ್ರಿನಲ್ಲಿ ತಣ್ಣೀರ್ನಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ಹತ್ರಕ್ಕೆ ಹೋದ್ರೆ ಬೈತಾನೆ, ಅದಕ್ಕೆ ಇಲ್ಲಿಂದಾನೆ ವಿಡಿಯೋ ಮಾಡ್ತಿದ್ದೀನಿ. ಉಯ್ಕೋತಾನೆ ಇವಾಗ. ಗೈಸ್ ಪುಟ್ಮಾಲ್ ಅವರ ಔಟ್ಪುಟ್ ರೆಡಿ ಆಗಿದೆ. ಔಟ್ಪುಟ್ ಅಲ್ಲ ನೋಡಿ, ಫುಲ್ಲು ರೆಡಿ. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು. ಉಳ್ಳಾಯ ನಿನ್ನ ನಿಲತೆಡೆಗೆ ಇದಡೊಂದ ಮಾಯ ಸನ್ನಿಧಿಗೆ ಕಾಪು, ಗೊತ್ತಿಜ್ಜೆ ಶಿವನೇ ಯಾರು ಕದಂಬರ ಕಡೆಯವರು. ಮಡಿಯನೊಟ್ಟು ಬಂದು ಕೈಯ ಮುಗಿಯುತ್ತಾ, ಕಾಡಿಂದ ಬಂದವರು ರಥ ಕಟ್ಟುವುದು ಸಂಪ್ರದಾಯ. ಇಲ್ಲಿ ಇನ್ನು ಮುಂದೆ ನಾವು ನಡೆಸ್ಕೊಡ್ತೇವೆ. ಸರ್ವೇ ಜನಹಿತಂ ಪ್ರಾಣಂ ಸ್ಥಾಪಿತ, ಉಂಟಾಗಿಸುತ್ತಲಿ ಪರಶಿವ ಶಕ್ತಿಯ ಮಂತ್ರ ಘೋಷಧಿ ಮೆರೆದು ಭಕ್ತಿಯ, ದೇಹ ಶುದ್ಧಿರಣೇನ ಭೂಯಾ ಮನ ಶಾಂತಿರಣೇನ ಭೂಯಾ. ದೇಹಾಲಯವೇ ದೇವಾಲಯವು, ಲೋಕಾನುಗ್ರಹವೇ ದೈವಾನುಗ್ರಹವು, ಪ್ರಣವ ಸ್ವರೂಪ ತೇಜೋಮಯವು, ಪುಣ್ಯ ಸಂಚಯವೇ ಪರಮ ಸುಖವು, ಯತ್ರ ಶ್ರದ್ಧಾ ಭಕ್ತಿಂ ತತ್ರ
ಜೀವನೇ ಹೊತ್ತಿದಾರೆಯೋ. ಊಟ ಎಲ್ಲ ಪ್ರಿಪೇರ್ ಆಗಿದೆ ಇಲ್ಲಿ. ಯಾರು ಇನ್ನೊಬ್ರು ಕರೀರಪ್ಪ ನಮ್ ಜೊತೆಗೆ. ಪ್ರಸಾದ ಬೆಳಗ್ಗೆ ಕೊಟ್ಟವ್ರೆ ಗಾಯ್ಸ್. ಇಲ್ಲಿ ಬೆಳಗ್ಗೆ ಪ್ರಸಾದ ಕೊಡ್ತಾವ್ರೆ. ಮತ್ತೆ ಇವತ್ತು ಇವತ್ತು ಹೋಗ್ತೀವಿ ಅದಾದ್ಮೇಲೆ. ಗೈಸ್, ಸಿದ್ದರಾಜು ಅವ್ರದ ಹಳೆ ಮನೆ ವ್ಯೂ ಮಾಡಕ್ ಬಂದಿದ್ದೀವಿ. ಇದು ಮೇಲೆ ಕರ್ಕೊಂಡು ಹೋಗ್ತೀನಿ. ಸಿದ್ಧ ಲೈಟ್ ಇಲ್ವಾ? ನಾನು ಬನ್ನಿ ಗೈಸ್, ಮೇಲ್ಗಡೆ ಫುಲ್ ಸ್ಟೋರ್ ರೂಮ್ ಇದೆ ಇದು. ಅಯ್ಯಪ್ಪ, ಏನೇನೋ ಇಟ್ಟಿದ್ದಾರೆ. ಸಿದ್ಧ ಫೋನ್ ಎಲ್ಲ ಇಟ್ಟಿದ್ದಿ ಇಲ್ಲೇನೆ? ಒಂದು ಫೋನ್ ಅದ ಇಲ್ಲಿ. ಸಿದ್ದರಾಜು ರಸು ಬಡ್ಕೊಂತ ಇದೆ. ನಡಿಯೋ, ಯಾಕೆ ಕೇಳು, ನಿನ್ ಬಂದಿದ್ಯಾ ಅಂತಾರ. ಎಲ್ಲಾದ್ರೂ ಇಟ್ಕೊಂಡು ಹೋಗಿ ಕಟ್ಟಾಕ್ತೀಯಾ? ಸೇಮ್ ಅದೇ ತರ ಆಯ್ತಾ ಇದ್ರದ್ದೇನಕ್ಕಾರ? ಅಲ್ಲ ಅದೇ ತರ ಕಲರ್ ಸೇಮ್ ಹಂಗೆ ಐತೆ ಕಣಲ್ಲ. ಯಾವುದು ಅದು? ಎಚ್ ಆಫ್ ಅಲ್ಲ, ಅದು ಆಲ್ ಬ್ಲಾಕ್. ಗೈಸ್, ಸಿದ್ದರಾಜ್ ಅವ್ರದ್ದು ಮೇಕೆ ಹೋತಾ. ನಮ್ದು ಹಿಂಗೆ ಇಲ್ಲೊಂದು 2 3 ಒಟ್ಟು. ಸಿದ್ದರಾಜ್ ಅವ್ರ ಕರ ನಾನು ನೋಡ್ಬಿಟ್ಟು ಆರ್ತೈತೆ. ಯಾವನ ಹೊಸ್ಪ ಬಂದ್ಬಿಟ್ಟವನೆಲ್ಲ ಹಿಡ್ಕೊಂಡು ಹೋಗ್ ನನ್ನ ಅಂತ. ಉಪ ಸುಮ್ಮನೆ ಇರೋಲ್ಲ. ನಾನು ನಿಂತಾರನೆ ಮನುಷ್ಯ ಹಸ ಅಲ್ಲ. ಅದೇ ಸಿದ್ದರಾಜ್ ಅವ್ರದ್ದು ಹೊಸ್ದಾಗಿ ಒಂದು ಫ್ಲಾಟ್ ತಗೊಂಡಿದ್ದಾರೆ ದನ ಕಟ್ಟಕ್ಕೆ ಇಟ್ಬಿಟ್ಟು. ಫ್ಲಾಟ್ ಅಲ್ಲ, ಸೈಟು. ಇದೇ ಸಿದ್ದರಾಜ್ ಅವ್ರದ ಸೈಟು ಫಾರ್ ಹೊಸ ಕಟ್ಟಕ್ಕೆ ಒಂದು ಸೈಟು ಗೈಸ್. ಇವ್ರದ್ದು ದನಿ ಮನೆಗೆ ಒಂದು ಸೈಟು, ಇರಾಕ್ ಒಂದು ಸೈಟು, ಎಲ್ಲ ಒಂದೊಂದು ಸೈಟು. ಸಿದ್ಧಾ, ನಿನಗಿರಾಕೆ ಅದು ಅಷ್ಟಪ್ಪ ಮನೆ ಕಟ್ಸ್ಕೊಂಡಿದ್ಯಾ? ಇವು ಕುಡಿತಾರ ಮನೆ ಕಟ್ಬೇಕು ತಾನೆ, ಆ ಥರದ. ಹಾಫ್ ಅನ್ ಅವರ್ ಅಷ್ಟೇ ಇಲ್ಲಿ ಇರೋದ. ಎಲ್ಲಿಂದ ಎಲ್ಲಿ ಗಂಟೆ ಇದು ಸೈಟು? ಎಷ್ಟು 30-40? 20-40
1740 ನೆಕ್ಸ್ಟ್ ಇಲ್ದೇನೆ ಕಟ್ಟದ ಮನೆ ನೀವು. ಈ ರೋಡಲ್ಲಿ ಫುಲ್ಲು ಎಲ್ಲ ಹೆಂಚಿನ ಮನೆಗಳು ನೋಡೋಕೆ ಸಿಗ್ತಾಗಿದ್ದಾವೆ ಈಗ ಸದ್ಯಕ್ಕೆ. ಆಮೇಲೆ ಎಲ್ಲ ಫುಲ್ ಮೋಲ್ಡ್ ಹಾಕ್ಬಿಡ್ತಾರಲ್ಲ, ಯಾವ ಸಿಗಲ್ಲ. ಆಮೇಲೆ ಗೈಸ್, ಸಿದ್ದರಾಜ್ ಅವ್ರದ್ದು ಲೈಟ್ ಹೌಸಿಗೆ ಬಂದಿದ್ದೀವಿ. ಲೈಟ್ ಹೌಸ್ ಮೀನ್ಸ್ ತರಕಾರಿ ಬೆಳೆಯೋದು ನೋಡಿ. ಕ್ಯಾಪ್ಸಿಕಮ್ ಹಾಕಿದ್ದಾರೆ, ಸಕ್ಕತ್ತಾಗಿ ಬೆಳೆದಾರೆ ಗೈಸ್. ಫುಲ್ಲಾಗೆಲ್ಲ ತಡ್ಕೊಂಬಿಟ್ಟಿದ್ದೀವಿ ಮೇಲಕ್ಕೆ, ಅಷ್ಟದು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇವಾಗ ಇದನ್ನೆಲ್ಲ ಕಿತ್ತಾಕಿರೋದು ಏನಕ್ಕಪ್ಪ ಅಂದರೆ ಮತ್ತೆ ಇಲ್ಲೆಲ್ಲ ಚಿಗುರುಡಿದೆ ಅಂತ, ಎಲ್ಲ ಕೆಳಗಡೆ ಹೋಗ್ತಿದೆ. ಇವಾಗ ಇಲ್ಲಿ ಔಷಧಿ ಸ್ಪ್ರೇ ಮಾಡ್ತಾಯಿದ್ದಾರೆ. ಫುಲ್ ಕ್ಯಾಪ್ಸಿಕಮ್ ಬಿಟ್ಟಿದೆ ನೋಡಿ ಗೈಸ್. ಇಲ್ಲಿ ಸೌದೆ ಗಿಡ ಹಾಕಿದ್ದಾರೆ. ಫುಲ್ಲು ರೈತರು ಏನು ಮಾಡ್ತಾರೆ ಅಂತ ನೋಡಿ. ಈ ಥರ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿರ್ತಾರೆ ನೋಡಿ. ಈ ಥರ ಎಲ್ಲ ರೋಗ ಬಂದು ಕೈ ಬಿಡಲ್ಲ ಅದು. ಅವಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದಕ್ಕೆ 3 lakhs ಖರ್ಚು ಮಾಡಿದ್ದಾರೆ ಅಂತ. ಇದಕ್ಕೆ ಈ ಮೇಲ್ಗಡೆ ಹಾಕಿರೋದಕ್ಕೆ ಹುಳ ಬರುತ್ತೆ ಅಂತ ಇದು. ಗೈಸ್, ಹೊರಗಡೆಯಿಂದ ನೋಡೋಕ್ಕೆ ಈ ಥರ ಔಟ್ಪುಟ್ ಇದೆ. ಸಿದ್ದರಾಜ್ ಅವರೇ, ಲೈಟ್ ಹೌಸ್ ಎಲ್ಲ ಮಾಡ್ಬಿಟ್ಟಿದ್ದೀರಾ? ಹೌಸ್ ಅಲ್ಲ, ವೈಟ್ ಹೌಸ್. ವೈಟ್ ಹೌಸಾ? ವೈಟ್ ಹೌಸು. ವೈಟ್ ಹೌಸ್ ಇದರಿಂದ ಏನಕ್ಕೆ ಉಪಯೋಗ ಅಂತ ಸ್ವಲ್ಪ ಹೇಳ್ತೀರಾ? ಯಾವ್ದ್ರಿಂದ? ಈ ವೈಟ್ ಹೌಸ್ ಏನು ವ್ಯವಸಾಯ ಮಾಡಕ್ಕೆ, ಇನ್ನೇನು ಫಾರ್ಮಿಂಗ್. ಸ್ವಲ್ಪ ಬಿಡಿಸಿ ಹೇಳು, ಕ್ಯಾಪ್ಸಿಕಮ್ ಬೆಳೆಸೋಣ. ಗೊತ್ತಿಲ್ಲ ತಿಳ್ಕೊಳ್ಳಿ. ಕ್ಯಾಪ್ಸಿಕಮ್ ಬೆಳೆಯಕ್ಕೆ ಈ ಥರ ಮಾಡ್ಬೋದಾ ಇಲ್ಲ? ಚಪ್ಪಳಿ ಇಲ್ಲೇ ಯಾಕಂಗೆ ಹೋಗ್ತಿದ್ಯಾ? ಗೈಸ್, ಬೆಳಗ್ಗೆ ಕುಕ್ಕುಂಬರ್ ತಿಂತಾ ಇದ್ದೀನಿ. ಫ್ರೆಶ್ ಆಗಿ ಸಿದ್ದರಾಜ್ ಅವ್ರ ತೋಟದಲ್ಲಿ ಬೆಳೆದಿರೋದು. ಗಿಡದಾಗ ಹಂಗೆ ಕಿತ್ಕೊಂಡಂಗೆ ತಿಂತಾ ಇದ್ದೀನಿ. ಆ ಥರ ಈ ಥರ ನಿಮ್ಗೆ ತಿನ್ನಕ್ಕೆ ಹಾಕೋದು ಯಾರಾದ್ರು? ಗಿಡದಿಂದ ಕಿತ್ತು ತಿನ್ನೋದು ಔಷಧ. ಈ ಥರ ಎಲ್ಲ ತಿಂತೀರಾ 3 ದಿವಸದ 4 ದಿವಸದ್ದು? ನಾವ್ ಇಲ್ಲಿಂದ ಕಿತ್ತಿ ನಿಮಗೆ ಕೊಡೋ ಅಷ್ಟ್ರಲ್ಲಿ 4 ದಿನ 1 ವಾರ ಆದ್ರೂ ಆಗಿರುತ್ತೆ. ಪಕ್ಕ ಮೇಲೆ ಆಗಿರುತ್ತೆ ಬಿಡುವಲ್ಲ ಬರೋದಕ್ಕೆ. ಅದನ್ನ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಇನ್ನೊಂದು 3 ದಿವಸ 15 ದಿವಸ ತಿಂತೀರಾ. ನಾವು 1 ನಿಮಿಷ ಆಗಿದೆ, 1 ನಿಮಿಷನೇ ಆಗಿಲ್ಲ ಇದು ಕಿತ್ತಿ ನಾವು ಇನ್ನ ಗಿಡದಲ್ಲಿ ಇತ್ತು. ನಾವು ಫ್ರೆಶ್ ಆಗಿ ತಿಂತಾ ಇದ್ದೀವಿ. ಸಿದ್ದರಾಜ್ ಯಾವ್ದೋ ಕಾಡು ಹೊಳಿಕೆಲ್ಲ ಕರ್ಕೊಂಡ್ಬಿಟ್ಟವನೆ. ತೋಪ ಹೊಳಿಕೆ ಪದ ಹೊಳಿಕಲ್ಲ, ನೀಲಿಗಿರಿ ಇದಾದ್ಮೇಲೆ ನಮ್ದು ಒಂದು ತೆಂಗಿನ ಮರ ಕೇಟಾಗ್ಬಿಡ್ತು. ಇದು ಮುಳ್ಳದಿರೋದು ಯಾಕೆ? ಕಾಯೆಲ್ಲ ಕಜ್ಜಿ ಬಂದ್ಬಿಟ್ಟು. ಏನ್ ಹಾಕಿದ್ಮೇಲೆ? ನೀಲಗಿರಿಗೆ. ನೀಲಗಿರಿ ಹಾಕಿದ್ಮೇಲೆ ನಾನೇನೋ ಲೈಟ್ ಹೌಸ್ ಎಲ್ಲ ಅಂದ್ರೆ ವೈಟ್ ಹೌಸ್ ಹಾಕಿದ್ದೇನೆ ಕಡೆ. ಇಲ್ಲೂ ಒಂದು ಸೌಂದರ್ಯ ಐತೆ ಕಣ ಗಿಡ. ಯಾಕೋ ಬಂದೇ ಇಲ್ಲ ಕ್ಲೀನಾಗಿ. ಇದು ಯಾವುದು ಪೋಷಣೆ ಮಾಡಿಲ್ಲ. ಬಿಸಿಲಿದೆ. ನಮ್ದು ಬಿಸಿಲಲ್ಲೇ ನಾವು ಹಾಕೋದು, ಸಕ್ಕತ್ತಾಗಿ ಬರುತ್ತೆ. ಈ ಟೈಮಲ್ಲಿ ಬಿಡಲ್ಲ. ಬೇಸಿಗೆ ಇಂತ್ಯ ಅವಾಗ ಏನು ಮಾಡ್ಬೇಕು ಗೊತ್ತಾ? 1 ಬೀಜ ಜಾಸ್ತಿ ಉಣ್ಬೇಕು ಅದ್ರ ಬುಡ್ತಕ್ಕೆ. 1 ಪ್ಯಾಕೆಟ್ ಜಾಸ್ತಿ ಆಯ್ತದೆ. 2 ಏನು ಅವಾಗ 1 ಅಥವಾ 2 ಗಿಡ ಇರ್ತದೆ, ಚೆನ್ನಾಗಿ ಹಬ್ಕೊಂತದೆ. ಅವಾಗ ಕಾಯಿ ಜಾಸ್ತಿ ಬಿಡುತ್ತೆ. ಏನು ಒಂದು ಚೀಲನ ಪ್ಯಾಕೆಟಾ? ಲಾಸ್ಟ್ ಟೈಮ್ ಬಂದಾಗ ಇಲ್ಲೆಲ್ಲ ನೀರು ಹರಿತಾ ಇತ್ತು, ಆದ್ರೆ ಇಲ್ಲಿ ಇವಾಗ ಏನೂ ಇಲ್ಲ. ಯಾವಾಗ ಬರತ್ತಿದ್ರಿ ಇಲ್ಲಿ? ಎತ್ಬಿಡೋಣ. ಗೇಟ್ಗೆ ಇದರಿಂದ ನೋಡಿದ್ರೆ ಮೈಸೂರು ಇಟ್ಕೊಂಡಿದ್ದಲ್ಲ ಅರಮನೆ ಕತ್ಲೆ ಆಗ್ಬೇಕಾ? ಲೈಟಿಂಗ್ಸ್ ಹಾಕ್ತಾರಲ್ಲ ಅವಾಗ ಮಾತ್ರ. ಪ್ರಸಾದ ವಿನಿಯೋಗ ನಡೀತಾ ಇದೆ. ನಾವು ಕೂಡ ಇವಾಗ ಪ್ರಸಾದ ವಿನಿಯೋಗವನ್ನು ಕಂಪ್ಲೀಟ್ ಮಾಡಿದ್ದೇವೆ.
ಪುಟ್ಮೋಲ್ ಅವರು ಇಲ್ಲೆಲ್ಲ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ಫುಲ್ ಕ್ಲೀನಿಂಗ್ ಡಿಪಾರ್ಟ್ಮೆಂಟಾ? ಯಾಕೆ ಸರ್ ಫುಲ್ಲು? ನಮ್ಮ ಗದ್ದೆ ಎಲ್ಲ ಕಲ್ಲೆ ಒಳಗೆ ಹಾಕಿದ್ದಂಗೆ. ಕೆನ್ ಐ ಹೆಲ್ಪ್ ಯು? ಎಲ್ಪ್ ಯು ನಾನು ಸ್ವಲ್ಪ ಎತ್ತಾಕ್ತೀನಿ ಇದು ವಿಡಿಯೋ ಮಾಡ್ತೀನಿ ಅಂತ. ಹಂಗೇನಿಲ್ಲಪ್ಪ. ಎಲ್ಲ ಎದ್ಬಿಟ್ಟ ಅವನಲ್ಲಿ ಪ್ರಮೋದನ್ ಜೊತೆ ಹೋದ. ಪ್ರಮೋದನ ಅವನ ಜೊತೆಗೆ ಹೋಗ್ಬಂದು ಬಿಟ್ಟಿದ್ದೀನಿ ತಲೆ ಕೆಡ್ಸ್ಕೊಂಡು. ಅಲ್ಲ ಅವನೇನು ಅವರು ಇದು ಅಮಿರ್ತಾನೆ, ನೀನು ಹೇಳು. ನಾನು ಹಂಗೆ ಇರ್ತೀನಿ. ನನಗೇನು ಭಯ, ನಾನೇ ಹೇಳ ಹುಡುಗ ನಾನು. ಬಾರಲ್ಲೋ. ಅದೆಲ್ಲ ಯಾಕೆ ಏನಕ್ಕೆ ಎದ್ದಾರ ನೀನು? ಪ್ಲಾಸ್ಟಿಕ್ ಕವರ್ ಅವೆಲ್ಲ ಇದೆ. ಇಲ್ಲಿ ಇಲ್ವಾ ಪ್ಲಾಸ್ಟಿಕ್? ಇದು ಪ್ಲಾಸ್ಟಿಕ್ ಅಲ್ವಾ ಇದು? ಅದೆಲ್ಲ ಬೇಡ. ಲೋಟಮ್ ಏನಕ್ಕೆ ಪ್ಲಾಸ್ಟಿಕ್ ಕವರ್ ಬೇಕು ಏನಕ್ಕೆ? ಯಾವ ಥರ ತಗತ್ತೆ ಹೇಳ್ತಾರ. ನೋಡಿ ಸುಸ್ತಾದ ಬೆಳಗ್ಗೆಯಿಂದ. ಊಟಕ್ಕೆ ಹಾಂ ಸುಸ್ತಾಗ್ಬಿಟ್ಟಿದ್ದೆ ಕೆಲಸ ಮಾಡಿ. ಏನು ಕೆಲಸ ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ ಹಂಗಾರೆ? ಏಕೆ ಇವನ್ ಏನ್ ಮಾಡಿಸ್ತಿದ್ದ ರಾತ್ರಿ ಎಲ್ಲ? ಯಾಕಲ ಅವ್ನು ನಿದ್ದೆ ಬಿಡೋದು? ಅವನಿಗೆ ನಿದ್ದೆ ಕೊಡೋದಲ್ವನ ಹುಡುಗಂಗೆ? ಅವನೇ ನಿದ್ದೆ ದೇವ್ರ ತಲೆ. ನಾನು ಮನೆ ಕತ್ತೀನಿ, ಮನೆ ಕಬೇಕು. ನಾನೇ ಮನ್ಗಿನಿ ಒಂದ್ಗಳಿಗೆ. ಹಾಂ ಅಣ್ಣ ಮನ್ಗಿಲ್ಲ ಫುಲ್ಲು. ಇವತ್ತು ಫುಲ್ ಮಲ್ಕೊಬಿಡು ನೈಟ್ ಎಲ್ಲ, ಸಾಯಂಕಾಲ ಗಂಟ ಮಲ್ಕೊಬಿಡು. ಯೂಟ್ಯೂಬ್ ನೋಡ್ತೀಯಾ? ಯೂಟ್ಯೂಬ್ ಚಾನಲ್ ಐತೆ, ಸಬ್ಸ್ಕ್ರೈಬ್ ಮಾಡ್ಕೊ ನಮ್ದ, ಸರಿನಾ? ಪುಟ್ಟು ಕನ್ನಡಿಗ ಅಂತ ಇವ್ನು ಕೇಳು, ಇವ್ನು ಹೇಳ್ತಾನೆ. ಇವತ್ತು ಇಲ್ಲೇ ಇರ್ತಾನೆ ನೈಟ್ ಎಲ್ಲ, ಮನೇಲಿ ಇರೋದು ಇದ್ರಲ್ಲಿ ನೋಡ್ತೇನೆ ಬಿಡ. ಅಲ್ಲ ಮಲ್ಲು, ಅವಲಿಂದ ನಾನು ನೋಡ್ತಾನೆ ಇದ್ದೀನಿ. ಅದು ಪ್ಲಾಸ್ಟಿಕ್ಕು. ನಿನ್ ಬಾಯಿ ಏನ್ ಇದ ಕಲ್ ತಗೊಂಡಿಲ್ಲಲ್ಲ ನಾ ಕುಯ್ಯಿ ನೋಡಿ. 400 ರೂಪಾಯಿ ಕೊಟ್ಟು ತಗೊಂಡು ನೀ ಶರ್ಟಾ? ಆಯ್ತು ನಿನ್ ಗಾಡಿ ನಮ್ಗೆ ಗೊತ್ತು, ಜಾಸ್ತಿ ತೋರಿಸ್ಬೇಡ. 400 ರೂಪಾಯಿ ಕೊಟ್ಟು ತಗೊಂಡು ನನ್ನ ವೆಬ್ಸೈಟಲ್ಲಿ 299 ರೂಪಾಯಿ ಬಿಟ್ಟಿದ್ದೀನಿ. ತಗೊಳ್ಳೋ ಅಂದ್ರೆ ಅಣ್ಣ ಜುಡಿಯೋಗಿ ಹೋಗಿ ತಗೊಂಡು. ಜುಡಿಯೋಗಿನ ಸಕ್ಕತ್ತಾಗಿದೆ ನನ್ನ ವೆಬ್ಸೈಟಲ್ಲಿ. ಹಾ, ಇದು ನಿಮ್ಮೂರು ಅಲ್ಲದೆ ನೋಡು, ಆಕೆ ತುಳಿದಾಕ್ಬಿಡ್ತೀನಿ. ಆಮೇಲೆ ಉಂಡಾ ಊಟ ಮಾಡೋಗು, ಊಟ ಮಾಡೋಗು. ಗೈಸ್, ಸಿದ್ರಾಜ್ ಅವರು ಇಲ್ಲಿ ಊಟ ಬಡಿಸ್ತಾ ಇದ್ದಾರೆ ಗೈಸ್. ನಾವು ಬಡಿಸುವ. ಇದ್ರಲ್ಲಿ ಏನಿದೆ ಗೈಸ್? ಏನ್ ಬೇಕು? ಪಾಯಸ ಬದ್ಲಿ ಗೈಸ್. ಇವಾಗ ದೇವಸ್ಥಾನದ ಓವರ್ ಲುಕ್ ಫುಲ್ಲು ಪುಟ್ಮಲ್ ಅವ್ರು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ನಾವ್ ಹಂಗೆ ಜೊತೆ ಹೋಗ್ತಾ ಇರೋದು. ಬಾರ ಸುಂದರ ಏನ್ ಎಕ್ಸ್ಪ್ಲೈನ್ ಮಾಡಕ್ ಹೇಳ್ತೀಯಲ್ಲ ಗೈಸ್. ಇಲ್ಲಿ ಗಣಪತಿ ಅಲ್ಲ, ಇದು ಗಣೇಶ ಟೆಂಪಲ್. ಮೂರ್ ಇದೆ ಇಲ್ಲಿ. ಇದು ಗಣಪತಿ ಟೆಂಪಲ್. ಅಂಡ್ ಹಿಂಗೆ ಹೋಗಿದ್ರೆ ಮುಖ್ಯ ಗರ್ಭಗುಡಿ ಅಂತೆ. ಶನೇಶ್ವರ ಸ್ವಾಮಿದು. ಅಂಡ್ ಹೇಳು ಮುಂದಕ್ಕೆ. ಅಷ್ಟೇ. ನೆಕ್ಸ್ಟ್ ಇದು ಮೆರವಣಿಗೆ ದೇವರು. ಶಿವಭಕ್ತ ಶನೇಶ್ವರ ಗೈಸ್. ಇದು ಮೆರವಣಿಗೆ ದೇವರು. ಬೆಳಗ್ಗೆ ಉತ್ಸವ ಮೂರ್ತಿ. ಇನ್ನು ಹಿಂದೆಗಡೆ ಶಿವಲಿಂಗ ಇದೆ. ಅಂಡ್ ಹಾಗೆ ಬನ್ನಿ ಪುಟ್ಮಲೆ, ಇಲ್ಲಿ ಬಸವ ಸ್ವಲ್ಪ ಬಸವನ್ ತೋರ್ಸ್ತೀನಿ. ಇಲ್ಲಿ ದೇವ್ರದು ವಾಹನ, ಆಮೇಲೆ ಪಾದ. ದೇವ್ರದು ಏನ್ ಬಸವ. ಗೈಸ್, ಬೆಳಗ್ಗೆ ಇಲ್ಲೇನೆ ಕೊಂಡ ಮಾಡಿದ್ದು. ನೀವು ಬೆಳಗ್ಗೆ ಇಲ್ಲ ಮುಂಚೆ ವಿಡಿಯೋದಲ್ಲಿ ನೋಡಿರ್ತೀರಾ. ಮುಂಚೆ ವಿಡಿಯೋ ಅಂದ್ರೆ ಬೆಳಗ್ಗಿನ ವಿಡಿಯೋ. ಸೊ ಇಲ್ಲೇ ಮಾಡಿದ್ದು. ಅಂಡ್ ಇವಾಗ ಸಿದ್ರಾಜ್ ಅವರಲ್ಲಿ ನಮ್ಗೇನ್ ಆಯ್ತದೆ ಏನು ಅಂದ್ರೆ ನೆನೆಯಿಂದ ಓಡಾಡ್ ಫುಲ್ ಆಗ್ಬಿಟ್ಟಿದ್ಯಾ ಗೈಸ್. ಇದೇ ಊರಲ್ಲಿ ನೆಕ್ಸ್ಟ್ ಮಂತ್ 8ನೇ ತಾರೀಕು ಜಾತ್ರೆ ಇದೆ, ತೇರು. ಇನ್ನ ನಮ್ಮ ಬಂಧು ಮಿತ್ರರು, ಫ್ರೆಂಡ್ಸ್ ಎಲ್ಲಾರನು ಎಳ್ಕೊಂಬರ್ಬೇಕು. ಅಲ್ಲೂ ತುಂಬಾ ದೊಡ್ಡದಾಗಿ ಸಿಕ್ಕಾಪಟ್ಟೆ ದೊಡ್ಡದಾಗಿ ಜಾತ್ರೆ ಮಾಡ್ತಾರೆ. ಸೊ ಬರೋರು ಬನ್ನಿ. ಅಂಡ್ ಯುಗಾದಿ ಹಬ್ಬ ಇವ್ರ ಊರಲ್ಲಿ ಜೋರಾಗಿ ಮಾಡ್ತಾರೆ. ಎಲ್ಲಾ ಹಬ್ಬನೂ ಜೋರಾಗಿ ಮಾಡ್ತಾರೆ. ಅಲ್ಲಿ ನೋಡಿ ಯಾರಿದ್ದಾರೆ, ಈ ಕಡೆ ತಿರ್ಗಿ ಸರ್. ಸಿದ್ದರಾಜು ಸರ್.
ಗಾಯ್ಸ್ ಇನ್ನೊಂದು ಟ್ರಿಪ್ಪು ರೈಸ್ ಮಾಡಿದೀವಿ ಅಂಡ್ ಅಲ್ಲಿ ಪುಟ್ಮಲ್ ಅವರ ಫ್ರೆಂಡು ರೋಹಿತ್ ಬಂದಿದ್ದಾರೆ. ಹೊಸ ಪರ್ಸನ್ ನಮ್ಮ ಚಾನಲ್ಗೆ ಅವರು. ಬನ್ನಿ ರೋಹಿತ್. ಪುಟ್ಮಲ್ ಅವರ ಕ್ಲೋಸ್ ಅಂಡ್ ಆರ್ಟಿಸ್ಟ್ ಫ್ರೆಂಡ್ ಇವರು. ಲೈಕ್ ಹೆಂಗೆ ಅಂದ್ರೆ ಅವರು ಕುಚಿಕು ಅಂತಾರೆ, ದೋಸೆ ಇದಂಗೆ. ಅವ್ರೊಂದ್ ಬಿಟ್ರೆ ಇವ್ರು ಇರಲ್ಲ, ಇವ್ರೊಂದ್ ಬಿಟ್ರೆ ಅವ್ರು ಇರಲ್ಲ. ಇಬ್ರು ಈ ಕಡೆ ತಿರ್ಗ್ರೋ ಸ್ವಲ್ಪ, ಇಬ್ರು ಈ ಕಡೆ ತಿರ್ಗ್ರೋ. ನೋಡಿ ಗೈಸ್, ಇಲ್ಲೂ ಹೆಗ್ಲ ಮೇಲೆ ಕೈ ಹಾಕೊಂಡು ನಿಂತವ್ರೆ. ಪುಟ್ಮಲ್ ನಾನೇನೇ ಹೆಗ್ಲ ಮೇಲೆ ಕೈ ಹಾಕಿದ್ರೆ ಬಡ್ಕೊಂಡ್ಬಿಡ್ತಾನೆ. ಇಲ್ಲಿ ಹೆಗ್ಲ ಮೇಲೆ ಕೈ ಹಾಕೊಂಡು ನಿಂತವ್ನೆ. ನೋಡ್ಸಿದ, ನಾನೇನೇ ಹೆಗ್ಲ ಮೇಲೆ ಕೈ ಹಾಕಿದ್ರೆ ಹಾಕ್ಸೋದೇ ಇಲ್ಲ. ಅವನಂತೂ ಬೆಳಗ್ಗೆಯಿಂದ ಬಡಿಸಿ ಫುಲ್ಲು ಸಾಕಾಗ್ಬಿಟ್ಟವನೆ ಗೈಸ್. ಸೀದಾ ಬೇಕಾದ್ರೆ ನೋಡೋಣ ಎಲ್ಲಿಗೆ? ಮನೆಗೆ. ಈಗ ಮಧ್ಯಾಹ್ನ ಕೊರಡೋದು 3 ಗಂಟೆ. ಇವನು ಬಡಿಸಿ ಸಾಕಾಗ್ಬಿಟ್ಟು ಹೋಗ್ಲಾ ಬಡ್ಸು ಅಂದ್ರೆ ಇರೋರಿಬ್ರು ನನ್ನ ಕರಿತೀರಾ ಅಂತ ಅವನು. ಏನ್ ಸೀದಾ ಫುಲ್ ಸಾಕಾಗ್ಬಿಟ್ಟ. ಹೋಗೋಣ ಬಾ ಹೋಗೋಣ. ದನಗಿನ ಹಿಡಿದು ಒಳಕಡೆ ಹಾಕ್ಬಿಟ್ಟು ನಾವು ಮೊಗಲಿಗೆ ತೊಳ್ಕೊಂಡ್ ಬಿಟ್ಬಿಡೋಣ. ಬಿಸಿಲು ಸಿಕ್ಕ ಹೊಡೆ ಇದೆ ಗೈಸ್. ಇಲ್ಲಾದ್ರೆ ಎಷ್ಟೊತ್ತಿಗೆ ಬಿಡೋದು ಅಂತ ಯೋಚನೆ ಮಾಡ್ತಾ ಇದೀವಿ. ಬರೋವೆ ಏನಿಲ್ಲ 3 ಗಂಟೆಗೆ ಬಿಟ್ರೆ ಆಯ್ತು. 3 o'clock ಬಿಟ್ಬಿಡ, 6 o'clock ಹೊಟ್ಟೈತಿ. 3 ಗಂಟೆ ಆದ್ರೂ ಈ ಕಡೆ ಬಿಸಿಲು ಬಂದಿರುತ್ತೋ ಹಿಂಗ್ ತಿರ್ಕೊಂಡೈತಿ ನಾನು ಅಲ್ಲ ಅವಾಗ ಮಕ್ಕ ಕೊಡಿಯಲ್ಲ. ಓ ಕರೆಕ್ಟ್. ಏನ್ ಸಿದ್ದ ಎಲ್ಲಿದ್ದೆ ಇಷ್ಟು ದಿವಸ? ಹೇಳು. ಮಕ್ಕಳದ್ ಬಿಡುತ್ತೆ ಅನ್ಕಂದಿಯಾ? ಎಲ್ರಿಗೂ ಹೊಳಿಯಲ್ಲ, ನಿನಗ್ ಮಾತ್ರ ಹೊಡಿತದೆ. ಸಿದ್ದ ಇದಕ್ಕೆ ಎಷ್ಟು ಕೊಡ್ಬೋದು ಹೇಳ? ಅಲ್ಲ ಮಾಡ್ಬೇಡ. ಅದಕ್ಕೆ ಒಂದು ಎಷ್ಟು ಕೊಡ್ಬೋದು ಸಿದ್ದ? ತೂತ್ ಲೆಕ್ಕ ಹಾಕತ್ತೀನಿ ತಡೆ ಎಷ್ಟಿದೆ ಅಂತ. 400 ರೂಪಾಯಿ ಕೊಟ್ಟಂತೆ ಇದಕ್ಕೆ ಕೊಡ್ಬೋದು 400 ರೂಪಾಯಿ. ಚೆನ್ನಾಗೈತೆ. ನನ್ ಗೋ ಟ್ರೆಂಡ್ಸ್ ಅಲ್ಲಿ 300 ರೂಪಾಯಿಗೆ ಲಿಸ್ಟ್ ಮಾಡಿದೀನಿ. ಎಷ್ಟು ಸಖತ್ತಾಗಿದಾವ ಗೊತ್ತಾ ಶರ್ಟು? 400 ರೂಪಾಯಿ 300 ರೂಪಾಯಿಗೆ ಲಿಸ್ಟ್ ಮಾಡಿದೀನಿ. ಎಷ್ಟು ಸಖತ್ತಾಗಿ ಗೊತ್ತಾ? ಅಲ್ಲ ಕಣ, ಏಯ್ ಕೇಳಿಸ್ಕೊಳ್ಳಿ, ನಮ್ ವೆಬ್ಸೈಟ್ ಅಲ್ಲಿ 300 ರೂಪಾಯಿ ಲಿಸ್ಟ್ ಮಾಡಿದೀನಿ. ಎಷ್ಟು ಸಖತ್ತಾಗಿದೆ ಗೊತ್ತಾ ಬಟ್ಟೆ? ನೋಡು ಗೊತ್ತಾ? ಚೆನ್ನಾಗದೆ. ನಾನು ತಗೊಂಡ್ ನೋಡಿನಿ. ಹುಡುಗಿರ್ ಬಟ್ಟೆಗಲ್ಲ, ಹುಡುಗಿಯರ್ ಸಿಗೋ ಬಟ್ಟೆ ಕ್ವಾಲಿಟಿ ಒಂದೇ. ಹುಡುಗಿರ್ ಬೇರೆ ಇರ್ಬೋದು. ಟಾಟಾ ಜುಡಿ ಯಾರ್ದು ಗೊತ್ತಾ? ಏನು ಜುಡಿ ಯಾರ್ದು ಗೊತ್ತಾ? ಹೇಳು ಫಸ್ಟ್ ಜುಡಿ ಯಾರ್ದು ಅಂತ. ಗೊತ್ತಿಲ್ಲ. ಟಾಟಾದವ್ರದ್ದು ಕಣ. ಅದಕ್ಕೆ ನಿನ್ಗೆ ಇಷ್ಟೊಂದು ನಂಬಿಕೆನಾ? ಏನೇನೋ ಹೇಳ್ತೀಯಪ್ಪ. ಯಾವಾಗ ಬರ್ತೀರಾ ಬೆಂಗಳೂರಿಗೆ? ನಾನು ಹಾ ಸಿಗ್ಬೇಕು ಏ ಈ ಕಡೆ ತಿರ್ಗೋ. ಯಾವಾಗ ಬೈತೀಯ? ನಾವು ಗಾಡಿ ತಂದಿದೀವಿ, ಗಾಡಿಲಿ ಹೋಯ್ತೀವಿ ಗೈಸ್. ಇವ್ನು ಯಾವಾಗನ ಬರ್ಲಿ. ಇವನು ಕಾಯ್ಕೊಂಡ್ ಕುತ್ಕೊಳಕ್ ಆಗಲ್ಲ ನಮ್ ಕೈಲಿ. ಊಟ ಕುತ್ಕೊಂಡ್ರಿಯಾ? ಬನ್ನಿ. ಕಾಣ್ತಿದ್ಯಾ? ಚೆನ್ನಾಗಿ ಗೊತ್ತಾಗ್ಬಿಟ್ಟೆ. ಕ್ಯಾಮ್ರಾ ಇಟ್ಕೊಳ್ಳೋದು ಗೈಸ್. ಇಲ್ಲಿಂದ ಇವಾಗ ಮುಗೀತು ಇವ್ರದ್ದು ಫಂಕ್ಷನ್ ಎಲ್ಲ, ದೇವಸ್ಥಾನದೆಲ್ಲ ಫಂಕ್ಷನ್ ಎಲ್ಲ ಮುಗಿದಿದೆ. ಸೊ ಇವಾಗ ನಾವು ಊಟ ಮಾಡುವಂತಹ ಬಾಡಿಲಿ ಎನರ್ಜಿ ಇಲ್ಲ. ಆಲ್ರೆಡಿ ಊಟ ಎಲ್ಲ ಆಗಿದೆಯಲ್ಲ. ಈಗ ಮನೆಗೆ 10 ಗಂಟೆಗೆ ಆಯ್ತು. ಇವಾಗ ಹೊರಡುವಂತಹ ಸಮಯ. 3 ಗಂಟೆಗೆ ಇಲ್ಲಿ ಬಿಟ್ಟು 6 o'clock ಬ್ಯಾಂಗ್ಳೂರ್ಗೆ ಹೋಗ್ತೀವಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಸೊ ಆ್ಯಂಡ್ ಯಾರೆಲ್ಲ ನಿಮಗೆ ನೋಡ್ತೀರ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸಿಗುವ ನಾಳೆಯ ಹೊಸ ವಿಡಿಯೋದಲ್ಲಿ. ಇವತ್ತಿನ ಬ್ಲಾಗ್ ಕಂಪ್ಲೀಟ್ ಮಾಡ್ತೀವಿ, ಬೇರೆ ಏನಿಲ್ಲ ಅನ್ಕೊಂತೀನಿ. ಸೊ ಅಲ್ಲಿವರೆಗೂ ಸಿಗುವ ಎಲ್ರಿಗೂ ಬಾಯ್ ಬಾಯ್.